ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಆಯ್ತು ಬೀಗ್ರೆ, ನಾವಿನ್ನು ಹೊರಡ್ತೀವಿ. ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಹೋಗ್ಬೋದಾಗಿತ್ತು. ಇಲ್ಲ, ಇನ್ನೊಂದ್ಸಲ ಬರ್ತೀವಿ. ನೀವು ಮನೆಗೆ ಬನ್ನಿ. ಆಯ್ತಮ್ಮ. ಏನಮ್ಮ ಗೌರಿ, ನೀನು ನಮ್ಮ ಆಫೀಸಿಗೆ ಜಾಯಿನ್ ಆಗ್ತೀಯ ಅಲ್ವಾ? ನನಗಿರೋ ಕೆಲ್ಸದ ಹೊರೆನ ಇಳಿಸೋದಿಕ್ಕೆ ಸಹಾಯ ಮಾಡ್ತೀಯ ಅಲ್ವಾ? ಖಂಡಿತ ಮಾಡ್ತೀನಿ ಅಮ್ಮಮ್ಮ. ಸರಿ, ಅಮ್ಮಮ್ಮಂಗೆ ನಾನು ಹೆಲ್ಪ್ ಮಾಡ್ತೀನಿ ಅಂದ್ರು ಆಫೀಸ್ ನೋಡ್ಕೋತೀನಿ ಅನ್ನೋ ನಂಬಿಕೆನೇ ಇಲ್ಲ ಅಮ್ಮಮ್ಮಂಗೆ. ಏಯ್, ನಿನ್ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ವೋ? ನಿನ್ ಗೊಬ್ಬನ್ಗೆ ಕೆಲ್ಸ ಜಾಸ್ತಿ ಆಗತ್ತಲ್ಲ, ಬೇಡ ಅಂತ ಅಷ್ಟೇ. ನಮಗೂ ಮ್ಯಾನ್ ಪವರ್ ಸಿಗುತ್ತೆ, ನಮ್ಮವರೇ ಸೇರ್ಕೊಂಡ್ರೆ ನಮಗ್ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡೆ. ಗಂಗೆ, ಹೊರಡಣ್ವಾ? ಅಮ್ಮಮ್ಮ, ಇವತ್ತೊಂದಿನ ಗಂಗೆ ಇಲ್ಲೇ ಉಳ್ಕೋಬೋದಾ? ಅಯ್ಯೋ, ಅದಕ್ ನನ್ನನ್ ಕೇಳೋದೇನಿದ್ಯಮ್ಮ? ಅವಳ ಗಂಡನ್ ಕೇಳು. ಹೆಂಡ್ತಿನ್ ಬಿಟ್ಟು 1 ನಿಮಿಷ ಇರಲ್ಲ ಅಂತ ಅವನೇ ಇರೋದು. ಅವನೇನಾದ್ರೂ ಸರಿ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ. ಅಭಯ್ ಅವರೇ, ಪ್ಲೀಸ್ ಇವತ್ತೊಂದಿನ ನಾನು ಇಲ್ಲೇ ಉಳ್ಕೊಂಡು ನಾಳೆ ಬರ್ಲಾ? ಅಭಯ್, ದೀಪಾವಳಿ ಹಬ್ಬ ಆದ್ಮೇಲೆ ಗಂಗೆ ಒಂದಿನನೂ ಇಲ್ಲಿ ಉಳ್ಕೊಂಡಿಲ್ಲ. ಇವತ್ತೊಂದಿನ ಇಲ್ಲೇ ಉಳ್ಕೊಳ್ಳಿ. ಪರವಾಗಿಲ್ಲ ಅತ್ತೆ, ಗಂಗೆ ಇಲ್ಲೇ ಉಳ್ಕೊಳ್ಳಿ. ಗಂಗೆ ಇಲ್ಲೇ ಉಳ್ಕೊ. ಥ್ಯಾಂಕ್ ಯು ಅಭಯ್. ಅಯ್ಯೋ, ಹೂ ಬೀಳ್ಸ್ಕೊಂಡಿಲ್ಲ. ತಗೋ. ಅಯ್ಯೋ, ಬಿದ್ದೋಯ್ತಾ? ಅಕ್ಕ, ಈ ಹೂನ ಅಭಯ್ ಅವರೇ ನನಗೆ ಕೊಟ್ಟಿದ್ದು ಬೆಳಿಗ್ಗೆ, ಅದಕ್ಕೆ ಮುಡ್ಕೊಂಡಿದ್ದೆ. ಕೊಡು. ಗೌರಿ ಅವರೇ, ಕೊಡಿ, ನಾನೇ ಮುಡಿಸ್ತೀನಿ. ಗೌರಿಗೆ ಸ್ವಲ್ಪನೂ ಫೀಲ್ ಆಗ್ತಿಲ್ವಾ? ಮತ್ತೆ ಮತ್ತೆ ಕನ್ಫರ್ಮ್ ಆಗ್ತಾನೆ ಇದೆ. ಗೌರಿ ಮನ್ಸಲ್ಲಿ ನಾನಿಲ್ವಾ? ಥ್ಯಾಂಕ್ ಯು ಗಂಡ. ಸರಿ, ಮುಗೀತಾ ನಿಮ್ದು? ಅಭಯ್, ಕಾರಲ್ಲೊಂದು ಎನ್ವಲಪ್ ಇಟ್ಟಿದ್ದೀನಿ, ತಗೊಂಬಾ. ಸರಿ ಅಮ್ಮಮ್ಮ. ಅಮ್ಮ, ನಿಮ್ಗೆ ಸ್ವಲ್ಪ ತಿಂಡಿಗಳನ್ನ ಬಾಕ್ಸಿಗೆ ಹಾಕೊಡ್ತೀನಿ. ಏ, ಅದೆಲ್ಲ ಏನು ಬೇಡ ಅಮ್ಮ. ನೀವು ಮನೆಗ್ ಬರ್ತೀರಲ್ಲ, ಅವಾಗೆಲ್ಲ ತಗೊಂಬನ್ನಿ. ಅಮ್ಮಮ್ಮ. ಗೌರಿ, ತಗೊಮ್ಮ ಅಪಾಯಿಂಟ್ಮೆಂಟ್ ಲೆಟರ್. ಆದಷ್ಟು ಬೇಗ ನಮ್ಮ ಆಫೀಸ್ಗೆ ನೀನ್ ಜಾಯಿನ್ ಆಗ್ಬೇಕು. ತಗೋ. ಓ ಅಮ್ಮಮ್ಮ, ನೀವಿಲ್ ಬಂದ್ಮೇಲೆ ಅಕ್ಕಂಗೆ ಕೆಲ್ಸ ಕೊಡೋ ಯೋಚನೆ ಮಾಡಿದೀರಾ ಅಂತ ಅನ್ಕೊಂಡಿದ್ದೆ. ಅಕ್ಕಂಗೆ ನೀವ್ ಕೆಲ್ಸ ಕೊಡ್ತೀನಿ ಅಂತ ಹೇಳೋಕೆ ಇಲ್ಲಿಗೆ ಬಂದಿದ್ದ? ಸೂಪರ್ ಅಮ್ಮಮ್ಮ. ಅಯ್ಯೋ, ಚೆನ್ನಾಗಿರಮ್ಮ, ಚೆನ್ನಾಗಿ. ಥ್ಯಾಂಕ್ಸ್ ಅಮ್ಮಮ್ಮ. ಬರ್ತೀವಿ. ಹೊತ್ತಾಗತ್ತೆ, ಹೊರಡೋಣ. ಬರ್ತೀವಿ. ನಡಿ. ಹೆಂಗೆ ಜೋಕು? ಯೋ ಚಂದ್ರಪ್ಪ, ಯೋ ಚಂದ್ರಪ್ಪ, ಏನಾಯ್ತು? ಏನಯ್ಯ, ಒಳ್ಳೆ ಆಕಾಶನೇ ಕಳ್ಚಿ ತಲೆ ಮೇಲೆ ಬಿದ್ದು ನಂಗೆ ಯೋಚನೆ ಮಾಡ್ತಾ ಇದ್ಯಾ? ಹಾಗೇನಿಲ್ಲ ಅಣ್ಣ, ಮಗಳಿಗೆ ಮದುವೆ ಮಾಡ್ಬೇಕಲ್ಲ, ಹುಡುಗನ್ನ ಹುಡುಕ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಮತ್ತೆ ನಿನ್ ಮಗಳನ್ನ ಈ ಆಫೀಸ್ ಓನರ್ ಅಭಯ್ ಸರ್ಗೆ ಮದುವೆ ಮಾಡಿಸಿದೀನಿ ಎಂದಿದ್ದೆ. ಯೋ, ತಮಾಷೆ ಮಾಡ್ದೆ ಕಣಯ್ಯ. ನಿನ್ಗಿಬ್ರು ಹೆಣ್ಮಕ್ಳಲ್ವಾ, ಚಿಕ್ಕ ಮಗಳಿಗೆ ಮದುವೆ ಮಾಡಿದೀನಿ ಎಂದಿದ್ದೆ. ಈಗ ಇನ್ನೊಬ್ಳು ಗಂಡು ನೋಡ್ತಾ ಇದೀಯಲ್ವಾ? ನಿನ್ ಮಗಳು ಏನ್ ಓದ್ಕೊಂಡಿದ್ದಾಳೆ? ಡಿಗ್ರಿ ಮಾಡ್ಕೊಂಡಿದ್ದಾಳೆ. ನಮ್ಮ ಮನೆ ಹತ್ರ ಇರೋ ಮಕ್ಕಳಿಗೆ ನಮ್ಮ ಮನೇಲೆ ಪಾಠ ಮಾಡ್ತಾ ಇದ್ದಾಳೆ. ನೋಡೋಕೆ ಲಕ್ಷಣವಾಗಿದ್ದಾಳೆ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳುವಂತ ಹುಡುಗ ಸಿಕ್ಕರೆ ಅಷ್ಟೇ ಸಾಕು. ನಿನ್ ಮಗಳು ಬಯೋಡೇಟಾನ ನಂಗೆ ತಂದ್ಕೊಡು. ನಮ್ ಕಡೆ ಹುಡುಗ ಇದ್ದಾನೆ, ನಾನು ವಿಚಾರಿಸ್ಬಿಟ್ಟು ಹೇಳ್ತೀನಿ. ಆಯ್ತಣ್ಣ. ಸರಿ ಸರಿ, ಇಲ್ಲೇನ್ ನೋಡ್ತಾ ಇದ್ಯಾ? ಅಲ್ಲೋಗಿ ಕೆಲ್ಸ ನೋಡೋಗು.
ಯಾವುದೇ ಕಾರಣಕ್ಕೂ ಇವ್ರ ಕಣ್ಣಿಗೆ ಬೀಳ್ಬಾರ್ದು. ನಮಸ್ತೆ ಮೇಡಮ್. ಯೋ ಮೇಡಮ್ ಸಲ್ಯೂಟ್ ಮಾಡಯ್ಯ. ಹಲೋ. ಯೋ ಚಂದ್ರಪ್ಪ ಬಾರೇ ಇಲ್ಲಿ. ಏನೇ ಆಯ್ತು ನಿನ್ಗೆ? ಮೇಡಮ್ಗೆ ಯಾಕೆ ಸಲ್ಯೂಟ್ ಮಾಡಿಲ್ಲ? ಮೇಡಮ್ಮ ಎಲ್ಲಣ್ಣ? ಈ ನಾಟಕ ಎಲ್ಲ ಬೇಡ. ಅಲ್ಲೇನ್ ಮಾಡ್ತಾ ಇದ್ದೆ ನೀನು? ಎಲ್ಲ ಹರಡಿತ್ತಲ್ಲ, ಜೋಡಿಸ್ತಾ ಇದ್ದೆ. ಆ ಕೆಲಸನೆಲ್ಲ ಆಮೇಲೆ ಮಾಡ್ಕೋಬೋದಾಗಿತ್ತು ತಾನೇ. ಸದ್ಯ ಮೇಡಮ್ ಅವರು ನಿನ್ ಕಡೆ ನೋಡ್ಲಿಲ್ಲ. ನೋಡಿದಿದ್ರೆ ಸರಿಯಾಗಿ ಉಗ್ದುಬಿಟ್ಟು ಹೋಗಿರೋರು. ಹೌದಣ್ಣ, ನನ್ನ ಪುಣ್ಯನೇ. ಅವ್ರು ನನ್ನ ಮುಖ ನೋಡದೇ ಇದ್ದಿದ್ದೆ ಒಳ್ಳೇದಾಯ್ತು. ನೀನೊಂಥರ ವಿಚಿತ್ರ ಮನುಷ್ಯ ಬಿಡೆಯ. ಯಾವಾಗ ಏನ್ ಮಾಡ್ತೀಯೋ ಹೇಳಕ್ಕೆ ಆಗಲ್ಲ. ನಾಳೆ ಬರ್ಬೇಕಾದ್ರೆ ಒಂದು ಫೋಟೋನು ಬಯೋಡೇಟಾನು ತಗೊಂಡ್ಬನ್ನಿ. ಸರಿ, ಡ್ಯೂಟಿ ಮಾಡೋಗಿ. ಇಷ್ಟು ದಿನ ಅಭಯ್ ಮಾತ್ರ ಆಫೀಸಿಗೆ ಬರ್ತಾ ಇದ್ದ. ನಾನು ಅವ್ನ ಕಣ್ಣಿಗೆ ಬೀಳ್ದ ಹಾಗೆ ಹೇಗೋ ತಪ್ಪಿಸ್ಕೊತಾ ಇದ್ದೆ. ಇವತ್ತು ಅಖಿಲ್ ಅವರು ಆಫೀಸಿಗೆ ಬಂದಿದ್ದಾರೆ. ಒಂದು ವೇಳೆ ಪ್ರತಿದಿನನೂ ಅಖಿಲ್ ಅವರು ಆಫೀಸಿಗೆ ಬಂದ್ಬಿಟ್ರೆ ಇವ್ರ ಕಣ್ಣಿಂದ ನಾನು ಹೇಗಪ್ಪ ತಪ್ಪಿಸ್ಕೊಳ್ಳೋದು? ನಾವೆಲ್ಲರೂ ಒಂದ್ಸತಿ ನಿಮ್ ಮನೆಗೆ ಬರ್ತೀವಿ. ಖಂಡಿತ. ಒಂದಿನದ ಮಟ್ಟಿಗೆ ಅಲ್ಲ, 3 ದಿನನಾದ್ರೂ ಅಟ್ಲೀಸ್ಟ್ ನೀವೆಲ್ಲರೂ ಇರ್ಬೇಕಲ್ಲ. ಆಯ್ತು. ಆಯ್ತಾ? ಅಯ್ಯೋ, ನಾನು ಮೊಬೈಲ್ ಮರ್ತ್ಬಿಟ್ಟು ಬಂದ್ಬಿಟ್ಟೆ. ಇರಿ 1 ನಿಮಿಷ, ನಾನೇ ತಂದ್ಕೊಡ್ತೀನಿ. ಹಾ, ಹೀಗೆ ಹೋದ್ಸಲನು ಏನೋ ಮರ್ತ್ಬಿಟ್ಟಿದ್ರು. ಆಮೇಲೆ ಗಂಗೆ ತಗೊಂಡ್ ಬಂದ್ಲು. ತಗೊಳ್ಳಿ ನಿಮ್ ಫೋನು. ಥ್ಯಾಂಕ್ಸ್. ಗೌರಿ ಅವರೇ, ನಾನಿವತ್ತು ಗಂಗೆಗೆ ಹೂ ಮುಡ್ಸುವಾಗ ನಿಮ್ಮನ್ನೇ ಗಮನಿಸ್ತಾ ಇದ್ದೆ. ನಿಮಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಅನ್ನೋದು ಉಳಿದಿದ್ರೆ ನೀವು ನಾನು ಇನ್ನೊಬ್ರ ಜೊತೆ ಪ್ರೀತಿಯಿಂದ ಇರೋದನ್ನ ನೋಡಿ ಖುಷಿ ಪಡ್ತಾ ಇರಲಿಲ್ಲ. ಸ್ವಲ್ಪ ಆದ್ರೂ ನೊಂದ್ಕೋತೀರಾ ಅಂತ ನಿಮ್ಮ ಎಕ್ಸ್ಪ್ರೆಷನ್ನೇ ಗಮನಿಸ್ತಾ ಇದ್ದೆ. ಬಟ್ ನೀವು ನಗ್ನಗ್ತಾನೆ ಇದ್ರಿ. ನಿಮಗೆ ಸ್ವಲ್ಪನೂ ಹರ್ಟ್ ಆಗ್ಲಿಲ್ವಾ? ಯಾಕೆಂದ್ರೆ ಇವತ್ತು ನೀವು ತಿನ್ಸಿದ್ದು ಹೂವ ಮುಡ್ಸಿದ್ದು ನನ್ನ ತಂಗಿಗೆ. ಏನಿವ್ನು ಮೊಬೈಲ್ ತರ್ತೀನಿ ಅಂತ ಹೋದವನು ಇನ್ನೂ ಬಂದೇ ಇಲ್ಲ? 1 ನಿಮಿಷ ಅಮ್ಮಮ್ಮ, ನಾನು ಹೋಗಿ ನೋಡ್ಕೊಂಡು ಹಾ ಹಾ. ಮತ್ತೆ ಕೌಸಲ್ಯ ಅವ್ರು ಹೇಗಿದ್ದಾರೆ? ನೀವು ಅವಳ ಜೊತೆ ಖುಷಿಯಾಗಿರ್ಲಿ ಅನ್ನೋದನ್ನೇ ನಾನು ಬಯಸೋದು.